ಅಪಘಾತದಲ್ಲಿ ಮರಣ ಹೊಂದಿದ ಜನಾರ್ದನ ಅವರ ಕಣ್ಣನ್ನ ಕುಟುಂಬಸ್ಥರು ದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಎಚ್ಚನಹಳ್ಳಿ ಗ್ರಾಮಕ್ಕೆ ಸೇರಿದ ಬಚ್ಚಪ್ಪ ಅವರ ಮಗ ವೈಪಿ ಜನಾರ್ದನ ಕಳೆದ ಶನಿವಾರ ಮಧ್ಯಾಹ್ನ ಕಪ್ಪಲಿ ಗೇಟ್ ಬಳಿ ಗಂಭೀರವಾದ ಗಾಯಗಳೊಂದಿಗೆ ಅಪಘಾತಕ್ಕೆ ಗುರಿಯಾಗಿದ್ದರು. ಅಪಘಾತಕ್ಕೆ ಗುರಿಯಾದ ಬಳಿಕ ಸ್ಥಳೀಯರು ಜನಾರ್ದನನ್ನ ಶ್ರೀನಿವಾಸಪುರ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ರು. ಗಂಭೀರ ಗಾಯಗಳಾದ ಹಿನ್ನೆಲೆ ಚಿಕಿತ್ಸೆಗೆ ಸ್ಪಂದಿಸದ ಕಾರಣ ಜನಾರ್ದನ್ ಸಾವನ್ನಪ್ಪಿದ್ರು. ಈ ಕಾರಣದಿಂದ ಜನಾರ್ದನ್ ಅವರ ಕಣ್ಣುಗಳನ್ನು ಕುಟುಂಬಸ್ಥರು ದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಹಾಗೂ ಇಂತಹ ಅಪಘಾತಗಳು ಯಾರಿಗೂ ಸಂಭವಿಸದೇ ಇರಲಿ, ಒಂದು ವೇಳೆ ಸಂಭವಿಸಿದ್ದಲ್ಲಿ ಮೃತರ ಅಂಗಾಂಗಗಳನ್ನು ದಾನ ಮಾಡುವಂತೆ ಮನವಿಯನ್ನು ಮಾಡಿದ್ದಾರೆ ಜನಾರ್ದನ್ ಕುಟುಂಬಸ್ಥರು. ವರದಿ ಶಿವಪ್ರಸಾದ್, ಶ್ರೀನಿವಾಸ. 2ನೇ ತಾರೀಕು ಬೆಳಗಿನ ಜಾವ 7 ಗಂಟೆ ಸುಮಾರು ನಮ್ಮ ಅಣ್ಣನಾದ ವೈಬಿ ಜನಾರ್ದನ ಗೌನ್ಪಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ರಾತ್ರಿ ಕೆಲಸ ಮುಗಿಸ್ಕೊಂಡು ಬೆಳಗಿನ ಜಾವ ಬರಬೇಕಾದ್ರೆ ಕಪ್ಪಲ್ಲಿ ಹತ್ರ ಅಪಘಾತಕ್ಕೀಡಾಗಿರುತ್ತಾರೆ. ಅಪಘಾತಕ್ಕೀಡಾದ ಮೇಲೆ ಸಾರ್ವಜನಿಕರು ಹಾಗೂ ಸುಮಾರು ಜನ ಸೇರಿ ನಮ್ಮ ಅಣ್ಣನಿಗೆ ಸರ್ಕಾರಿ ಆಸ್ಪತ್ರೆಗೆ ಶ್ರೀನಿವಾಸಪುರಕ್ಕೆ ರವಾನಿಸಿರುತ್ತಾರೆ. ರವಾನಿಸಿದರೆ ಆ ಶ್ರೀನಿವಾಸಪುರದಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳಿದ ತಕ್ಷಣ ನಾವು ಎಲ್ಲರೂ ಜನಪ್ಪ ಹಾಸ್ಪಿಟ್ಲಿಗೆ ರವಾನಿಸಿದ್ವಿ. ರವಾನಿಸಿದ ಮೇಲೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಮ್ಮಣ್ಣ ಸಾವನ್ನಪ್ಪಿರ್ತಾರೆ. ಆದ್ದರಿಂದ ನಾವು ಕುಟುಂಬಸ್ಥರೆಲ್ಲರೂ ಸೇರಿ ಪ್ರಾಣ ಹೋದ ಮೇಲೂ ಸಹ ನಾವು ಯಾರಿಗೋ ಒಬ್ಬರಿಗೆ ಉಪಯೋಗ ಆಗಲೇಬೇಕು ಅಂತ ಹೇಳೋ ಒಂದು ಹಿತದೃಷ್ಟಿಯಿಂದ ಕಣ್ಣುಗಳನ್ನು ದಾನ ಮಾಡಿರ್ತೇವೆ. ಅದೇ ರೀತಿ ಸಾವಿನಲ್ಲೂ ತ್ಯಾಗವನ್ನು ಮಾಡಿದಂತಹ ನಮ್ಮ ಅಣ್ಣನಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಆದರೆ ಇದೇ ರೀತಿ ಯಾರೇ ಆಗಲಿ ಅಪಘಾತದಲ್ಲಿ ಈಡಾದವರಾಗಲಿ ಆಕಸ್ಮಿಕ ಸಾವನ್ನಪ್ಪಿದವರಾಗಲಿ ಈ ಕಣ್ಣುಗಳ ದಾನ, ಕಿಡ್ನಿ ದಾನ, ಹೃದಯ ದಾನ ಅನ್ನೋದನ್ನು ಮಹಾದಾನವಾಗಿ ನೀಡಿದರೆ ಯಾರೋ ಒಬ್ಬರು ಪ್ರಾಣ ಬದುಕಿಸ್ಬೋದು ಅನ್ನೋ ಒಂದು ಸಣ್ಣ ಆಸೆ